ಎಲ್ಲ ಆಸ್ತಿಕ್ಯ ಬಂಧುಗಳಿಗೆ ವಂದನೆಗಳು. ಕಾರಣ, ಬಹಳಷ್ಟು ಜನರು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಸ್ನೇಹ ವಿನಂತಿಯನ್ನು ಕಳಿಸಿದ್ದೀರಿ. ಎಲ್ಲವನ್ನು ಸ್ವೀಕರಿಸಿದ್ದೇನೆ. ಹಾಗೂ ನಾನು ಕಳಿಸಿರತಕ್ಕಂಥ ವಿನಂತಿಯು ತಾವೆಲ್ಲರೂ ಕೂಡ ಸ್ವೀಕರಿಸಿ ಸ್ವಾಗತಿಸಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರಣ, ನಾನು ತಮ್ಮಲ್ಲಿ ಸ್ನೇಹ ಕೇವಲ ಫೇಸ್ಬುಕ್ಕಲ್ಲಿ ತೋರಿಕೆ ಮಾತ್ರ ಆಗಿರದೆ, ನಾನು ಮಾಡತಕ್ಕಂಥ ಪರಿಶ್ರಮ, ನಾನು ತಗೊಂಡಿರ್ತಕ್ಕಂಥ ನಿರ್ಧಾರ ಇದು ಸಾರ್ಥಕವಾಗಬೇಕು ಅಂತಾದರೆ ತಾವೆಲ್ಲರೂ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಶ್ರೀಮದ್ ಭಗವದ್ಗೀತಾ ವಿಶ್ವಮಾನ್ಯ ಗ್ರಂಥ, ಇದನ್ನು ಪ್ರತಿದಿನ ಒಂದು ಶ್ಲೋಕದಂತೆ 5 ನಿಮಿಷ ವಿವರಣೆಯೊಂದಿಗೆ ವಿವರಿಸಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಾಪ್ ಮೊದಲಾಗಿರ್ತಕ್ಕಂಥ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಇದನ್ನು ಶ್ರದ್ಧೆಯಿಂದ ಕೇಳಿ ತಿಳಿದುಕೊಂಡಾದರೆ ನನ್ನ ಜನ್ಮವು, ನನ್ನ ಪರಿಶ್ರಮವು ಸಾರ್ಥಕ ಅಂತ ಅಂದುಕೊಂಡಿದ್ದೇನೆ. ಹಾಗಾಗಿ ತಾವೆಲ್ಲರೂ ನನಗೆ ಇದೊಂದು ಉಪಕಾರ ಮಾಡಿದಂತೆ ಆಗುತ್ತದೆ. ನಾನು ತಮ್ಮೆಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೀಗೂ ಅಂತ ಏನು ವಿನಂತಿ ಮಾಡಿಕೊಳ್ಳೋದಿಲ್ಲ. ತಾವೆಲ್ಲರೂ ಇದನ್ನು ಕೇಳಿದರೆ ಸಾಕು, ಇದರ ವಿಷಯವನ್ನು ತಿಳಿದುಕೊಂಡರೆ ಸಾಕು. ಭಗವದ್ಗೀತಾ ಕಿಂಚಿದಧೀತ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಭಗವದ್ಗೀತೆಯನ್ನು ಸ್ವಲ್ಪ ತಿಳಿದುಕೊಂಡಾದರೂ ಕೂಡ ಜನ್ಮ ಸಾರ್ಥಕವಾಗುತ್ತದೆ ಅಂತ. ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂ ಮಸಿ ಸ್ನಾನಂ ಅಂತ ಹೇಳಿದೆ. ಜಲಸ್ನಾನವನ್ನು ದಿನೇ ದಿನೇ ಮಾಡಿದರೆ ಶರೀರದ ಪಾಪ ಪರಿಹಾರವಾಗುತ್ತದೆ. ಭಗವದ್ಗೀತೆಯನ್ನು ಒಂದು ಸರಿ ನಾವು ತಿಳಿದುಕೊಂಡರೆ, ಕೇಳಿದರೆ ನಮ್ಮ ಸಂಸಾರದ ಮಲವು ನಾಶವಾಗುತ್ತದೆ. ಜಲಸ್ನಾನದಿಂದ ಶರೀರ ಮಲನಾಶವಾದರೆ, ಭಗವದ್ಗೀತಾ ಎಂಬ ಸ್ನಾನದಿಂದ ಅಂತಃಕರಣದ ಮಲಿನವು ನಾಶವಾಗಿ ಶುದ್ಧವಾಗಿರ್ತಕ್ಕಂಥ ಜ್ಞಾನವು ಪ್ರಾಪ್ತವಾಗಿ ಸ್ವತಂತ್ರವಾಗಿರ್ತಕ್ಕಂಥ ಜೀವನವು ನಮಗೆ ಲಭ್ಯವಾಗುತ್ತದೆ. ಮನುಷ್ಯನು ತನ್ನ ಜೀವನವನ್ನು ತಾನು ಮಾಡಬೇಕು ಅನ್ನುವಂಥದ್ದು ಒಂದು ಹೆಬ್ಬಯಕೆ. ಇನ್ನೊಬ್ಬರಿಗೆ ಕೈ ಚಾಚದಲೆ, ಇನ್ನೊಬ್ಬರನ್ನು ಆಶ್ರಯಿಸದಲೆ ತನ್ನ ಸ್ವಂತ ಕಾಲ ಮೇಲೆ ತಾನು ನಿಂತು ತನ್ನ ಜೀವನವನ್ನು ಮಾಡಬೇಕನ್ನೋದು ಭಗವದ್ಗೀತೆಯ ಉದ್ದೇಶ. ಯಾರು ಭಗವದ್ಗೀತೆಯನ್ನು ತಿಳಿದುಕೊಳ್ತಾರೋ ಅವರು ಯಾರಿಗೂ ಶರಣಾಗತರಾಗುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನೊಬ್ಬರ ಕಡೆಗೆ ಹೋಗಿ ಬೇಡುವ ಅವಶ್ಯಕತೆ ಇರೋದಿಲ್ಲ. ಅವರ ಅಧ್ಯಯನ, ಅವರ ಭಕ್ತಿ, ಅವರ ಶ್ರದ್ಧೆ, ಅವರ ಜ್ಞಾನ ಅವರಿಗೆ ಸಂಪೂರ್ಣವಾಗಿ ಸರ್ವತೋಮುಖವಾಗಿರ್ತಕ್ಕಂಥ ಶ್ರೇಯೋಭಿವೃದ್ಧಿಯನ್ನು ಉಂಟು ಮಾಡುತ್ತದೆ, ಕ್ಷೇಮವನ್ನು ಉಂಟು ಮಾಡುತ್ತದೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ಹೇಳಿರೋದು. ಈ ಗೀತೆಯನ್ನು ಯಾರು ಓದ್ತಾರೋ ಅವರ ಯೋಗವನ್ನು ಮತ್ತು ಕ್ಷೇಮವನ್ನು ನಾನು ನೋಡಿಕೊಳ್ತೇನೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತೇನೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಪದಗಳನ್ನು ಕೂಡ ನಾನು ಒದಗಿಸಿಕೊಡುತ್ತೇನೆ ಅಂತ ಪರಮಾತ್ಮನೇ ಪ್ರಮಾಣ ಮಾಡಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಭಗವದ್ಗೀತೆ ಕಡೆಗೆ ಮುಖ ಮಾಡಬೇಕು. ನಾವೆಲ್ಲರೂ ಭಗವದ್ಗೀತೆಯನ್ನು ಕೇಳಬೇಕು. ನಾವೆಲ್ಲರೂ ಭಗವದ್ಗೀತೆಯನ್ನು ತಿಳಿಯಬೇಕು. ಯಾರಿಗೆ ಮನೆಯಲ್ಲಿ ಕೂತು ಓದಲಿಕ್ಕೆ ಆಗೋದಿಲ್ವೋ, ತಿಳಿದುಕೊಳ್ಳೋಕೆ ಆಗೋದಿಲ್ವೋ, ಪಾರಾಯಣ ಮಾಡಲು ಆಗೋದಿಲ್ವೋ ಅವರೆಲ್ಲರೂ ಈ ಫೇಸ್ಬುಕ್ಕಲ್ಲಿ ಇರ್ತಕ್ಕಂಥ, ಯೂಟ್ಯೂಬಲ್ಲಿ ಇರ್ತಕ್ಕಂಥ, ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಈ ನಮ್ಮ ಕಾರ್ಯಕ್ರಮವನ್ನು ಪ್ರತಿದಿನ ಜೋಬಲ್ಲಿ ಇಟ್ಕೊಂಡು ಅದನ್ನು ಪ್ರಾರಂಭ ಮಾಡಿಕೊಂಡು ತಮ್ಮ ಕೆಲಸವನ್ನು ಮಾಡಬಹುದು. ಇದನ್ನು ಕೇಳ್ತಾ ತಾವು ಕೆಲಸವನ್ನು ಮಾಡಬಹುದು. ಇದರ ಜ್ಞಾನವು ಸಹಜವಾಗಿ ತಮಗೆ ಲಭ್ಯವಾಗುತ್ತದೆ. ಅಗ್ನಿಯನ್ನು ತಿಳಿದು ಮುಟ್ಟಿದರೂ ಸುಡುತ್ತದೆ, ತಿಳಿಯದೆ ಮುಟ್ಟಿದರೂ ಸುಡುತ್ತದೆ. ಹೇಗೋ ಹಾಗೆ ಈ ಭಗವದ್ಗೀತೆಯ ಜ್ಞಾನವನ್ನು ತಾವು ತಿಳಿದುಕೊಂಡಾದರೂ ಮಾಡಿ, ತಿಳಿಯದೇ ಆದರೂ ಮಾಡಿ ಇದರಲ್ಲಿ ತಾವು ಪ್ರವೇಶ ಆದ್ರಿ ಅಂತಂದರೆ ಇದರಲ್ಲಿ ನಮ್ಮಲ್ಲಿರ್ತಕ್ಕಂಥ ದೋಷಗಳು, ಪಾಪಗಳು ಪರಿಹಾರವಾಗಿ ಜ್ಞಾನವು ನಮಗೆ ಲಭ್ಯವಾಗುತ್ತದೆ ಅನ್ನುವಂಥ ಅಭಿಪ್ರಾಯದೊಂದಿಗೆ ನನ್ನ ಶ್ರಮವನ್ನು, ನನ್ನ ಪರಿಶ್ರಮವನ್ನು, ನನ್ನ ಅಳಿಲು ಸೇವೆಯನ್ನು ಇಲ್ಲಿ ತೊಡಗಿಸಿದ್ದೇನೆ. ಸಂಪೂರ್ಣ ಭಗವದ್ಗೀತೆಯನ್ನು ಕೂಡ ಈ ರೀತಿಯಾಗಿ ನಾನು ಹೇಳಬೇಕು. ಈ ಭಗವದ್ಗೀತೆಯನ್ನು
ಸಂಪೂರ್ಣ ವಿಡಿಯೋ ಮಾಡಬೇಕು, ಎಲ್ಲರಿಗೂ ಇದರ ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಕೆಲಸದಲ್ಲಿ ತೊಡಗಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹರಿ ಓಂ ತತ್ಸತ್.